ಕಬ್ಬಾಳಮ್ಮ ಬೆಟ್ಟನ ಕಬ್ಬಾಳು ದುರ್ಗ ಅಂತಲೂ ಕರೀತಾರೆ, ಕಬ್ಬಾಳು ಬೆಟ್ಟ ಅಂತಲೂ ಕರೀತಾರೆ. ನೋಡಿ ಇಲ್ಲಿ ಕಬ್ಬಾಳು ಬೆಟ್ಟ ಹೋಗಿ ಪ್ಲಾಸ್ಟಿಕ್ ಬೆಟ್ಟ ಆಗಿದೆ. ಮೇಲ್ಗಡೆ ಸಮಿಟಿಗೆ ರೀಚ್ ಆಗಿದ್ದೀನಿ. ಇದು ಏನು ನೀವು ನೋಡ್ತಾ ಇದ್ದೀರಾ, ಇದು ಪಾಳೆಗಾರ ಸ್ಟೈಲಲ್ಲಿದೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಇನ್ನೊಂದು ಟಿಪ್ಪು ಡ್ರಾಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಇದೆ ಟಿಪ್ಪು ಸುಲ್ತಾನ್ ಇದನ್ನೇ ಕಟ್ಸೋದು. ಇದು ಏನಕ್ಕೆ ಅಂದರೆ ಇದೇ ಪ್ರಿಸನ್, ಜೈಲು. ನಿಧಿಗಾಗಿ ಯಾರೋ ತೋಡವ್ರು ನೋಡಿ. ಸ್ವಲ್ಪ ಕೇರ್ಫುಲ್ ಆಗಿ ಬರ್ಬೇಕು ನೀವು. ನೋಡಿ ಇದೊಂದು ಕಂಬಿ ಬಿಟ್ಟರೆ ಇನ್ನೇನೂ ಇಲ್ಲ. ಇಲ್ಲಿ ನೋಡಿ ಗ್ರಿಪ್ಪು ನೋಡಿ, ಇಲ್ಲಿ ಕಾಲಿಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಜಗದೀಶ್ ಗೌಡ. ಸ್ನೇಹಿತರ ಟೈಮ್ ಈಗ ಎಕ್ಸಾಕ್ಟಾಗಿ 4:45 ಆಗಿದೆ. ಸ್ನೇಹಿತರೆ ಎಕ್ಸಾಕ್ಟಾಗಿ ನೈಸ್ ರೋಡಲ್ಲಿದ್ದೀನಿ. ಸಮಯ ಈಗ 5 ಗಂಟೆ ಆಗಿದೆ. ನೈಸ್ ರೋಡು. ಟೈಮ್ ಈಗ 6:15 ಆಗಿದೆ. ಒಂದು ಹಾಫ್ ಆನ್ ಅವರಲ್ಲಿ ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತೀನಿ. ಆಲ್ರೆಡಿ ನೋಡಿ ಎಷ್ಟು ಬೆಳಕಾಗಿದೆ ಸ್ನೇಹಿತರೆ. ಸನ್ರೈಸ್ ಆಯಿತು. ಎಂಥ ವ್ಯೂ ಅಂದರೆ ಇಲ್ಲಿ ನೋಡಿ. ಸ್ನೇಹಿತರೆ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಸೊ ಇಲ್ಲಿಂದ ನಡ್ಕೊಂಡು ನೋಡಿ, ಅಲ್ಲಿದೆಯಲ್ಲ ದಾರಿ, ನೀರು ಕ್ವಾರಿ ಮೇಲೆ ನಡ್ಕೊಂಡು ಹೋಗಿ ನೋಡಿ ಅಲ್ಲಿ ಹೋಗ್ಬೇಕು. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಕಬ್ಬಾಳು ಬೆಟ್ಟನ ಟ್ರೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಮ್ಯಾಸಿವ್ ಆಗಿದೆ, ಅದೇ ಕಬ್ಬಾಳು ಬೆಟ್ಟ. ಅಲ್ಲಿ ಕೆಳಗಡೆ ಗಾಡಿ ಪಾರ್ಕ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದು ಕ್ವಾರಿ ಥರ ಸಿಗುತ್ತೆ. ಇದು ಕ್ವಾರಿ ದಾಟ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಇಲ್ಲಿ. ಈ ಪವರ್ ಟ್ರಾನ್ಸ್ಮಿಷನ್ ಇದೆಯಲ್ಲ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ, ನಿಮಗೆ ದಾರಿ ಸಿಗುತ್ತೆ. ಅದು ಕ್ವಾರಿ ಆದಮೇಲೆ ನೋಡಿ ಇಲ್ಲೊಂದು ಕಬ್ಬಾಳಮ್ಮ ದೇವಿ ಬೆಟ್ಟ ಮೊದಲ ಪೂಜೆ ತಾಳಬೆಟ್ಟ ಶ್ರೀ ಕೋಟೆಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇದಾದಮೇಲೆ ನೋಡಿ ಹಿಂಗೆ ನಾವು ಹೋಗ್ಬೇಕು. ಸ್ನೇಹಿತರೆ ನೋಡಿ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು. ನೋಡಿ ಇಲ್ಲಿ ಪೂಜೆ ಮಾಡಿರ್ತಾರೆ, ಓಕೆನಾ. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಹೇಳ್ತಾರೆ ಚಪ್ಪಲಿ ಶೂ ಬಿಚ್ಚಿಬಿಟ್ಟು ಹೋಗ್ಬೇಕು ಅಂತ, ಬಟ್ ಕಬ್ಬಾಳಮ್ಮ ಬೆಟ್ಟ ಬಂದು ಬೆಂಗಳೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಇದು ಟೋಟಲಾಗಿ ಅಪ್ ಆ್ಯಂಡ್ ಡೌನ್ ಟ್ರೆಕ್ಕಿಂಗ್ ಬಂದು 2.5 ಕಿಲೋಮೀಟರ್ಸ್, ಅಂದರೆ ಟೋಟಲಾಗಿ 5 ಕಿಲೋಮೀಟರ್ಸ್ ಇರುತ್ತೆ. ನೋಡಿ ಸ್ವಲ್ಪ ದೂರ ಹತ್ಕೊಂಡ್ಬಂದ್ಮೇಲೆ ನಮಗೆ ಮೊದಲನೇ ಕೋಟೆ ಗೋಡೆ ಸಿಗುತ್ತೆ. ಸ್ನೇಹಿತರೆ ಕಬ್ಬಾಳಕ್ಕೆ ಬರಬೇಕಾದ್ರೆ ನಿಮಗೆ 2 ರೂಟ್ ಆಪ್ಷನ್ ಇದೆ. ಒಂದು ನೀವು ಕನಕಪುರ ಸೈಡಿಂದನೂ ಬರ್ಬೋದು, ಇನ್ನೊಂದು ಚನ್ನಪಟ್ಟಣ ಸೈಡಿಂದನೂ ಬರ್ಬೋದು. ಕನಕಪುರಕ್ಕೆ ಬಂದರೆ ಕನಕಪುರದಿಂದ ಕಬ್ಬಾಳುಗೆ ಸಪ್ರೇಟಾಗಿ ಬಸ್ ಸಿಗುತ್ತೆ. ನೀವು ರಾಮನಗರ ಚನ್ನಪಟ್ಟಣ ಕಡೆಯಿಂದ ಬರೋದಾದರೆ ನೀವು 700 ಇಲ್ಲ ಮಳವಳ್ಳಿ ಬಸ್ ಹತ್ಕೊಂಡ್ರೆ ಕಬ್ಬಾಳುಗೆ ಕಬ್ಬಾಳು ಬೆಟ್ಟ ಅಂತಲೂ ಕರೀತಾರೆ, ಕಬ್ಬಾಳು ದುರ್ಗ ಅಂತಲೂ ಕರೀತಾರೆ. ಟೋಟಲ್ 3 ಹೆಸರಿದೆ. ಕಬ್ಬಾಳು ದುರ್ಗ ಯಾಕೆ ಅಂತ ಹೇಳಿದ್ರೆ 9 ನವದುರ್ಗಗಳಲ್ಲಿ, ಹಂಗಂದರೆ
ಕೆಂಪೇಗೌಡರು ಕಟ್ಟಿರೋವಂಥ 9 ನವದುರ್ಗಗಳಲ್ಲಿ ಈ ಕಬ್ಬಾಳು ದುರ್ಗ ಕೂಡ ಒಂದು ಸ್ವಲ್ಪ ದೂರ ಬಂದಾದ್ಮೇಲೆ ನೋಡಿ ಈ ಥರ ಬೆಟ್ಟದಲ್ಲೇ ಸ್ವಲ್ಪ ಕಾರ್ವಿಂಗ್ಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ದೂರ ಇದೆ ಅಷ್ಟೇ ಇದು, ಬಟ್ ಇದನ್ನ ಹತ್ತಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ನೋಡಿ ಇಲ್ಲಿ ಕಬ್ಬಾಳು ಬೆಟ್ಟ ಹೋಗಿ ಪ್ಲಾಸ್ಟಿಕ್ ಬೆಟ್ಟ ಆಗಿದೆ. ದಯವಿಟ್ಟು ಪ್ಲಾಸ್ಟಿಕ್ನ ತೊಂದರೆ ಬಿಸಾಡಬೇಡಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ಸ್ವಚ್ಛತೆ ಕಾಪಾಡಿ. ಕಬ್ಬಾಳು ಬೆಟ್ಟ ಬಂದು ಕನಕಪುರ ತಾಲೂಕು ರಾಮನಗರ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಅವಾಗ ಹೇಳ್ದಂಗೆ ಬೆಂಗಳೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ನೀವು ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದರೆ ದಯವಿಟ್ಟು ಬೆಳಗ್ಗೆ ಒಂದು 6 ಇಲ್ಲ 7 ಗಂಟೆ ಒಳಗಡೆ ಸ್ಟಾರ್ಟ್ ಮಾಡಿ. ಆಮೇಲೆ ಈವನ್ ನೀವು ಟ್ರೆಕ್ಕಿಂಗ್ ಮಾಡೋಕ್ಕೆ ಬರಬೇಕಾದ್ರೂ ಸಮ್ಮರು ಇಲ್ಲ ವಿಂಟರ್ ಸೀಸನಲ್ಲಿ ಮಾಡಿ, ರೈನಿ ಸೀಸನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಫುಲ್ಲು ಸ್ಲಿಪ್ಪರಿ ಇದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಫುಲ್ಲು ಸ್ಲಿಪ್ಪರಿ ಇದೆ. ಆಮೇಲೆ ಮಕ್ಕಳನ್ನ ಕರ್ಕೊಂಬರೋದು ಅವಾಯ್ಡ್ ಮಾಡಿ. 5 ವರ್ಷ ಒಳಗಡೆ ಇರೋ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಹೋಗಬೇಡಿ. ಸಖತ್ ಸ್ಟೀಪ್ ಇದೆ ಇದು, ಸಖತ್ ಎನರ್ಜಿ ಬೇಕಾಗುತ್ತೆ. ಒಂದು ಸ್ವಲ್ಪ ಸ್ಕಿಡ್ ಆಯ್ತು ಅಂದ್ರೂ ಹಂಗೇ ನೋಡಿ ಕೇಳಕ್ಕೆ ಹೋಗ್ಬೇಕಾಗತ್ತೆ. ನಿಜವಾಗ್ಲೂ ಬೆಳಗಿನ ಬಿಸಿಲಿಗೆ ಸಖತ್ತು ಟಯರ್ಡ್ ಆಗೋಯ್ತು. ಒಂದು ಲೆವೆಲ್ಗೆ ಬಂದ್ಬಿಟ್ಟು ಶೂನ ಬಿಚ್ಬಿಟ್ಟು ಬರಿಗಾಲೆಲ್ಲ ನಡ್ಕೊಂಡ್ಬರ್ತಾ ಇದ್ದೀನಿ, ಅಷ್ಟು ಸ್ಟೀಪ್ ಆಗಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗ್ಬೇಡಿ, ಸಖತ್ ಡೇಂಜರ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಮೇಲೆ ಹೋಗಿ ಆಮೇಲೆ ಹೇಳ್ತೀನಿ ಇನ್ನೂ ಎಷ್ಟು ಸ್ಟೀಪ್ ಇದೆ ಅಂತ. ನೋಡಿ ಇನ್ನೂ ಅಷ್ಟು ದೂರ ಹೋಗ್ಬೇಕು ಇವಾಗ. ಈ ಕಬ್ಬಾಳು ದುರ್ಗ ಬಗ್ಗೆ ಮಾತಾಡೋದಾದರೆ, ಈ ಕಬ್ಬಾಳು ದುರ್ಗ ಬಂದು ಹೊಯ್ಸಳರ ಕಾಲದಿಂದಲೂ ಇದೆ. ಬಟ್ ಇದನ್ನು ಒಂದು ಬೇಸ್ ಹಾಗೆ ಮಾಡ್ಕೊಂಡಿದ್ದು ಈ ಚನ್ನಪಟ್ಟಣ ಪಾಳೆಗಾರರು. ಅವಾಗೇನಾಗುತ್ತೆ, ಮರಾಠಿಗರು ಪೆನ್ನುಕೊಂಡ ಅವರು ಚನ್ನಪಟ್ಟಣ ಪಾಳೆಗಾರರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಅಟ್ಯಾಕ್ ಮಾಡೋಕ್ಕೆ ಬರಬೇಕಾದ್ರೆ ಚನ್ನಪಟ್ಟಣ ಪಾಳೆಗಾರರು ಈ ಕಬ್ಬಾಳು ಬೆಟ್ಟನ ತಮ್ಮ ಬೇಸಾಗಿ ಉಪಯೋಗಿಸ್ಕೊತಾರೆ. ಇದಾದಮೇಲೆ ಕೆಂಪೇಗೌಡರು ಈ ಯಲಹಂಕ ಕಟ್ಟಿದ ನಮ್ಮ ನಾಡಪ್ರಭು ಕೆಂಪೇಗೌಡರು ಈ ಕೋಟೆನ ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿ ಒಂದು 7 ಸುತ್ತಿನ ಕೋಟೆನ ಕಟ್ತಾರೆ ಈ ಬೆಟ್ಟದಲ್ಲಿ. ಅಂದರೆ ಈ ಎನಿಮಿಗಳನ್ನ ದಾಳಿ ಮಾಡೋಕ್ಕೆ. ಈ ಕೆಂಪೇಗೌಡರು ಕಟ್ಟಾದಮೇಲೆ ನಮ್ಮ ಈ ಮೈಸೂರು ಡೈನಾಸ್ಟಿ ಒಡೆಯರ್ಗೆ ಈ ಬೆಟ್ಟ ಸೇರಿಕೊಳ್ಳುತ್ತೆ. ಅವರು ಕಾನ್ಕರ್ ಮಾಡ್ಕೊತಾರೆ ಮೈಸೂರವರು. ಆಗ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹೈದರ್ ಅಲಿ ಆದಮೇಲೆ ಏನಾಗುತ್ತೆ, ಈ ಟಿಪ್ಪು ಸುಲ್ತಾನ್ ಇದನ್ನು ತನ್ನ ವಶ ಮಾಡ್ಕೊತಾನೆ. ಆಗ ಒಂದು 17th ಸೆಂಚುರಿನಲ್ಲಿರ್ಬೋದು. ಟಿಪ್ಪು ಸುಲ್ತಾನ್ ಕಾನ್ಕರ್ ಮಾಡ್ಕೊಂಡ್ಮೇಲೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ತನ್ನ ವಿರೋಧಿ ಅಂದರೆ ಅವನ ದ್ವೇಷ ಯಾರ್ಯಾರು ಮಾಡ್ತಾರೆ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಚಿತ್ರಹಿಂಸೆ ಕೊಡಬೇಕು ಅಂದ್ಬಿಟ್ಟು ಈ ಬೆಟ್ಟದ ಮೇಲೆ ಬಂದು ಒಂದು ಜೈಲ್ ಕಟ್ತಾನೆ. ಜೈಲ್ ಕಟ್ಟಿ ಅಲ್ಲಿ ಊಟ ನೀರು ಏನು ಕೊಡ್ದಿರ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದ ಟಿಪ್ಪು ಸುಲ್ತಾನು. ಇನ್ನೂ ಆ ಜೈಲ ಇನ್ನೂ ಮೇಲ್ಗಡೆ ಇದೆ. ನಾನು ಅದು ರೂಯಿನ್ಸ್ ಇನ್ನೂ ತೋರಿಸ್ತೀನಿ ನಿಮಗೆ, ಮೇಲೆ ಹೋದ್ಮೇಲೆ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇನ್ನೂ ಹಿಸ್ಟ್ರಿ ಬಗ್ಗೆ ಮಾತಾಡೋದಿದೆ, ಹಾಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ ನೋಡಿಲಿ, ಟೋಟಲಾಗಿ ಮೇಲ್ಗಡೆ ಸಮಿಟಿಗೆ ರೀಚ್ ಆಗಿದ್ದೀನಿ. ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಪಾಳೆಗಾರ ಸ್ಟೈಲಲ್ಲಿದೆ. ಅಂದರೆ ನೋಡಿ ಇಲ್ಲಿ ಬ್ರಿಕ್ಸು ಪ್ಲಸ್ ಒಂಥರ ಸಿಮೆಂಟ್ ಮಣ್ಣು ಪಾಳೆಗಾರರು ಕಟ್ಟಿರೋದು. ಇದು ಇಲ್ಲ ಕೆಂಪೇಗೌಡರು ಕಟ್ಟಿರ್ಬೋದು. ಟೈಮಿಗೆ ಎಕ್ಸಾಕ್ಟಾಗಿ 9 ಗಂಟೆ ಆಗಿದೆ. ಎಷ್ಟು ಸುಡ್ತಾ ಇದೆ ಅಂದರೆ ಮೇಲೆ.
ಮೇಲ್ಗಡೆ ರೀಚ್ ಮಾಡೋಕ್ಕೆ 2 ಅವರ್ ತೊಗೊಂಡಿದ್ದೀನಿ ನಾನು. ಅಷ್ಟೊಂದು ಟಯರ್ಡ್ ಆಗೋಯ್ತು. ಬೆಳಗಿನ ಸೂರ್ಯ ಇದೆಯಲ್ಲ ಸಖತ್ ಟಫು. ವಾವ್, ಇತ್ತ ಕಡೆ ನೋಡಿ ಹೆಂಗೆ ಕಾಣ್ತಾ ಇದೆ. ಸಖತ್ತಲ್ಲ. ನೋಡಿ ಇದೊಂದು ರೂಯಿನ್ಸಾ. ಇನ್ನೂ ಒಂದು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಒಳಕಲ್ಲು ಇದಿತ್ತಂದರೆ ಪಕ್ಕ ಇಲ್ಲಿ ಆಗಿನ ಕಾಲದಲ್ಲಿ ವಾಸ ಮಾಡ್ತಾಯಿದ್ರು. ಸ್ನೇಹಿತರೆ, ಇಲ್ಲೊಂದು ದೇವಸ್ಥಾನ ಇದೆ. ಬಟ್ ಕ್ಲೋಸ್ ಆಗಿದೆ. ಸ್ನೇಹಿತರೆ, ನೋಡಿ ಇಲ್ಲಿ ಮೇಲ್ಗಡೆ ನೀರಿನ ಶೇಖರಣೆ ಪರವಾಗಿಲ್ಲ, ಒಂದು ಮಟ್ಟಿಗೆ ಇದೆ ನೀರು. ಸಖತ್ತಾಗಿದೆಯಲ್ಲ. ನೋಡಿ, ಆವಾಗ ಬೆಟ್ಟದ ಮೇಲೆ ಬಂದು ವಾಸವಿದ್ದು ಈ ಥರ ನೀರಿನ ಸಂಗ್ರಹಣೆ ಮಾಡಿಕೊಂಡು ಒಂದು ಕುಟುಂಬಗಳೇ ವಾಸಿಸ್ತಾ ಇದ್ವು ಅಲ್ಲ. ಗ್ರೇಟ್. ಬನ್ನಿ, ಈಗ ಮೂಲ ಕಬ್ಬಾಳಮ್ಮ ನೆಲೆಸಿರುವಂಥ ಜಾಗಕ್ಕೆ ಹೋಗೋಣ. ಅಲ್ಲಿ ಕೆಳಗಡೆ ನಾವೇನು ನೋಡಿದ್ವಿ ದೇವಸ್ಥಾನ, ಅದು ಪ್ರತಿಷ್ಠಾಪನೆ ಮಾಡಿರೋದು. ಆ್ಯಕ್ಚುಲಿ ಕಬ್ಬಾಳಮ್ಮ ಇರೋದು ಇಲ್ಲಿ. ಕಬ್ಬಾಳ ದುರ್ಗೆ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಿನ್ನಿಮೆ ಪೂಜ್ಯಂ ಸ್ವೀಕಾರಯಾಮಿ. ಟೆಪ್ ತೋರಿಸ್ಬಿಡಿ, ಅಲ್ಲಿ ಅಮ್ಮನ ದೇವಸ್ಥಾನ. ಮುಂದಕ್ಕೆ ಹೋದರೆ ಅಲ್ಲಿ ಬರೋ ದಾರಿ ಕಾಣ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ದರ್ಶನ ಮಾಡ್ಕೊಂಡ್ರಲ್ಲ, ಅಲ್ಲಿ ಮೂಲ ಕಬ್ಬಾಳಮ್ಮ ಬಂದು ನೆಲೆಸಿರೋದಲ್ಲೇ. ಸ್ನೇಹಿತರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಇನ್ನೊಂದು ಟಿಪ್ಪು ಡ್ರಾಪ್ ಅಂತಲೇ ಹೇಳ್ಬೋದು. ಆಗ ಟಿಪ್ಪು ಸುಲ್ತಾನು ಯಾರ್ಯಾರು ನಾರ್ಮಲ್ ಪರ್ಸನ್ಸ್ ಯಾರ್ಯಾರು ಇರ್ತಾರೆ, ಅವನ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿಂದ ತಳ್ಳೋರಂತೆ ಕೆಳಕ್ಕೆ. ನೋಡಿ ಹೆಂಗಿದೆ, ಇದೆ ಟಿಪ್ಪು ಡ್ರಾಪ್. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದೇ ಸುರಂಗ ಮಾರ್ಗ. ಇದು ಎಲ್ಲಿಗೆ ಹೋಗ್ತಾ ಇತ್ತೋ ಗೊತ್ತಿಲ್ಲ ನನಗೆ, ಬಟ್ ಇವಾಗೆಲ್ಲ ಹಾಳಾಗಿದೆ. ಈಗ ನಮ್ಮ ಇಂಟ್ರೆಸ್ಟಿಂಗ್ ಬಿಲ್ಡಿಂಗ್ ನೋಡಿ ಅದೇ. ಸ್ನೇಹಿತರೆ, ಇತಿಹಾಸದಲ್ಲಿ ಒಂದೇ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ಏನಂದರೆ, ಕಬ್ಬಾಳಮ್ಮ ಬಂದು ನೆಲೆಸಾದ್ಮೇಲೆ ಈ ಬೆಟ್ಟದ ಮೇಲೆ ಒಂದು ಪದ್ಧತಿ ನಡೆಯುತ್ತೆ. ಅದೇ ಏನಂದರೆ, ಸೂರ್ಯ ಅಸ್ತ ಆದಮೇಲೆ ಮತ್ತು ಸೂರ್ಯ ಉದಯಕ್ಕಿಂತ ಮುಂಚೆ ಇಲ್ಲಿ ಡೋಲು ಮತ್ತು ಕಹಳೆನ ಊದ್ತಾ ಇದ್ರಂತೆ. ನೋಡಿ ಇಲ್ಲಿ ಮೇಲೆ, ಇಲ್ಲಿ ಊದ್ತಾ ಇದ್ದಿದ್ದು ಈ ಸುತ್ತ ಹಳ್ಳಿಗಳಿಗೆ ಕೇಳಿಸ್ತಾ ಇತ್ತಂತೆ. ಸ್ನೇಹಿತರೆ ನೋಡಿ, ಇದೆ ಟಿಪ್ಪು ಸುಲ್ತಾನ್ ಇದನ್ನೇ ಕಟ್ಸೋದು. ಇದು ಏನಕ್ಕೆ ಅಂದರೆ, ಇದೇ ಪ್ರಿಸನ್, ಜೈಲು. ಇದಕ್ಕೊಂದು ಇತಿಹಾಸನೇ ಇದೆ. ಏನಪ್ಪ ಅಂದರೆ, ಮರಾಠಿ ರೂಲರ್ ಒಬ್ಬ ಮುರಾರಿ ರಾವ್ ಅಂತ ಇರ್ತಾರೆ. ಈ ಮುರಾರಿ ರಾವ್ ಬಂದು
ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರಿಗೂ ಯಾವಾಗೂ ವಾರ್ ಆಗ್ತಾ ಇರುತ್ತೆ, ಜಗಳ. ಅವ್ರು ಇವ್ರ ಮೇಲೆ ವಿನ್ ಆಗ್ತಾ ಇರ್ತಾರೆ, ಇವ್ರು ಅವ್ರ ಮೇಲೆ ವಿನ್ ಆಗ್ತಾ ಇರ್ತಾರೆ. ಇದೇ ಥರ ಆದಾಗ ಟಿಪ್ಪು ಸುಲ್ತಾನ್ ಒಂದ್ಸಲಿ ಮುರಾರಿ ರಾವ್ನ ಕ್ಯಾಪ್ಚರ್ ಮಾಡ್ಕೊತಾರೆ. ಕ್ಯಾಪ್ಚರ್ ಮಾಡ್ಕೊಂಡಾದ್ಮೇಲೆ ಮುರಾರಿ ರಾವ್ನ ತಗೊಂಬಂದು ನೋಡಿ ಇದೇ ಜೈಲ್ಗೆ ಹಾಕ್ತಾರೆ. ಇದೇ ಜೈಲು. ಅವರೊಬ್ಬರನ್ನೇ ಅಲ್ಲ, ಅವ್ರ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಬಂದು ಈ ಜೈಲು ಒಳಗಡೆಗೆ ಹಾಕಿ ಕೂಡಾಕಿ ಅವ್ರಿಗೆ ಊಟ ನೀರು ಏನು ಕೊಡದೇ ಇರೋ ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ಸಾಯಿಸ್ತಾರೆ. ಆ ಜಾಗ ಇದೆ. ನಿಧಿಗಾಗಿ ಯಾರೋ ತೋಡವ್ರು ನೋಡಿ. ನೋಡಿ, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿರೋ ಕೋಟೆಗಳನ್ನ ಕಟ್ಟಿದ್ದು ಕೆಂಪೇಗೌಡರು, ಇಲ್ಲಿರೋ ಈ ಜೈಲನ್ನ ಕಟ್ಟಿದ್ದು ಟಿಪ್ಪು ಸುಲ್ತಾನ್. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಕಬ್ಬಾಳ ದುರ್ಗ ಬಂದು ಕೆಂಪೇಗೌಡರದು. ಯಾವತ್ತಿಗೂ ಟಿಪ್ಪು ಸುಲ್ತಾನ್ ಆಗಕ್ಕೆ ಚಾನ್ಸೇ ಇಲ್ಲ. ಸ್ನೇಹಿತರೆ, ಮೇಲೆ ಬರಬೇಕಾದ್ರೆ ಒಂದು ಬಾಟ್ಲ್ ನೀರು ತೊಗೊಂಬನ್ನಿ. ಅದನ್ನು ಒಂದೇ ಸಮಯ ಕುಡಿಬೇಡಿ, ಸ್ವಲ್ಪ ಸಿಪ್ ಬೈ ಸಿಪ್ಪು ಒಂದೊಂದು ಸ್ವಲ್ಪ ಕುಡಿತಾ ಬನ್ನಿ. ಜಾಸ್ತಿ ಕುಡಿದ್ರೂ ಕಷ್ಟ, ಕಡಿಮೆ ಕುಡಿದ್ರೂ ಕಷ್ಟ. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳಿಗೆ ಪ್ರಿಫರ್ ಮಾಡಲ್ಲ. ಸಕ್ಕ ಸ್ಟೀಪ್ ಇದೆ, ಒಂಚೂರು ಯಾಮಾರಿದ್ರೆ ಪಾತಾಳ. ಸ್ನೇಹಿತರೆ, ಹೆಂಗಿತ್ತು ವಿಡಿಯೋ? ಚೆನ್ನಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹಾಗೂ ಇದು ನನ್ನ ಎರಡನೆಯ ನವದುರ್ಗ. ಮೊದಲನೇ ನವದುರ್ಗ ಬಂದು ಉತ್ತರಿ ಬೆಟ್ಟ ಮಾಡಿದ್ದೆ, ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ. ಇದು ಎರಡನೆಯ ನವದುರ್ಗ, ಕಬ್ಬಾಳ ದುರ್ಗ. ಟೋಟಲ್ 2 ನವದುರ್ಗ ಮಾಡಿದ್ದೀನಿ. ಇನ್ನು 7 ನವದುರ್ಗ ಬಾಕಿ ಇದೆ. ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ, ಒಂದೊಂದಾಗೆ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಬನ್ನಿ, ಇವಾಗ ಡೌನ್ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಕೋಟೆ. ಇದು ಕೋಟೆಯಿಂದ ಹತ್ತು ಬರ್ತಾ ಇರೋದು ಮೇಲ್ಗಡೆ, ದಾರಿ ಇಲ್ದಿರ ನಮಗೆ. ನೋಡಿ, ಟೆಂಪ್ರೇಚರ್ ಹೆವಿ ಆಗ್ತಾ ಇದೆ. 9 ಗಂಟೆ ಆಗಿದೆ, ಇವಾಗೆ ಸುಡ್ತಾ ಇದೆ ಬಂಡೆಗಳೆಲ್ಲ. ಬನ್ನಿ, ಆದಷ್ಟು ಬೇಗ ಇಳಿದು ಬಿಡೋಣ. ಬರೋದು ಎಷ್ಟು ಕಷ್ಟ ಇತ್ತೋ ಸ್ನೇಹಿತರೆ, ಹೋಗೋದು ಕೆಳಗಡೆ ಇಳಿಯೋದಿದೆಯಲ್ಲ, ಅದು 2ರಷ್ಟು ಇನ್ನೂ ಕಷ್ಟ ಇದೆ. ಸ್ನೇಹಿತರೆ, ಇಲ್ಲೊಂದು ಸ್ಟೀಪ್ ಇದೆ, ಇಲ್ಲೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಬರ್ಬೇಕು ನೀವು. ನೋಡಿ, ಇದೊಂದು ಕಂಬಿ ಬಿಟ್ಟರೆ ಇನ್ನೇನೂ ಇಲ್ಲ. ಇಲ್ಲಿ ನೋಡಿ ಗ್ರಿಪ್ಪು ನೋಡಿ, ಇಲ್ಲಿ ಕಾಲಿಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ಒಂದೊಂದಾಗಿ ಇಲ್ಲಿ ಕಾಲಿಡ್ಕೊಂಡು
ಹೋಗ್ತಾ ಇದೆಯಪ್ಪ ಸ್ವಾಮಿ. ಒಂದು ಪಾಯಿಂಟಿಗೆ ರೀಚ್ ಆಗ್ಬಿಟ್ಟೆ ನೋಡಿ. ಇದೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಬರ್ಬೇಕು ಇಲ್ಲಿ ನೋಡಿ. ಅಲ್ಲಿಂದ ಬರ್ತಾ ಇದ್ದೀನಿ. ಸ್ನೇಹಿತರೆ, ಟೈಮಿಗೆ ಎಕ್ಸಾಕ್ಟಾಗಿ 9:30 ಆಗಿದೆ. ಬಂಡೆಗಲ್ಲು ಹತ್ತುಕೊಂಡು ಬಿಸಿ ಸುಡ್ತಾ ಇದೆ. ಕಾಲು ಇಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ನೋಡಿ ಸ್ನೇಹಿತರೆ, ನಾನು ಬರಬೇಕಾದ್ರೆ ಈ ಸ್ಟೀಪ್ನ ತೋರಿಸಿಲ್ಲ ನಿಮಗೆ. ಎಷ್ಟು ಭಯ ಆಗಿತ್ತು ಅಂದರೆ ಬಾಯಿಗೆ ಬಂತು, ಅದೇನು ಅಂತಾರಲ್ಲ ಹಂಗೆ. ನೋಡಿ ಹಿಂದೆ ಮೇಲೆ ತಿರುಗಿ ನೋಡಲ್ಲ ನಾನು. ಸ್ನೇಹಿತರೆ, ಫೈನಲ್ ಆಗಿ ಕೆಳಗಡೆ ಇಳಿದುಬಿಟ್ಟೆ. ನೋಡಿ ಇಲ್ಲಿ ಕಬ್ಬಾಳು ದುರ್ಗ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ನಲ್ಲಿದೆ. ಚಿಕ್ಕ ಮಕ್ಕಳನ್ನ ಕರ್ಕೊಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ವೆರಿ ಸ್ಟೀಪ್ ಇದೆ, ಅಂದ್ಕೊಂಡಷ್ಟು ಸುಲಭ ಅಲ್ಲ. ಆಮೇಲೆ ಬರೋಂಗಿದ್ರೆ ಒಂದು 6 ಗಂಟೆಗೆ ಹತ್ತಿ ಒಂದು 9 ಗಂಟೆಗೆ ಇಳಿದುಬಿಡಿ. 7 ಗಂಟೆ 8 ಗಂಟೆಗೆ ಮಾತ್ರ ಹತ್ತಕ್ಕೆ ಹೋಗ್ಬೇಡಿ. ವೆರಿ ಡಿಫಿಕಲ್ಟ್ ಆಗುತ್ತೆ, ಸಖತ್ ಎನರ್ಜಿ ಬೇಕಾಗುತ್ತೆ. ಆಮೇಲೆ ಮೇಲ್ಗಡೆ ಕೋತಿಗಳು ಜಾಸ್ತಿ ಇದ್ದಾವೆ. ತಿಂಡಿಗಳನ್ನ ಬ್ಯಾಗಲ್ಲಿ ಇಟ್ಕೊಂಡೋಗಿ. ನೋಡಿ ಈ ಥರ ಬ್ಯಾಗ್ ತಗೊಂಡ್ಬಿಡಿ. ಬ್ಯಾಗಲ್ಲಿ ಇಟ್ಕೊಂಡೋಗಿ. ಕೈಯಲ್ಲಿ ಇಟ್ಕೊಂಡು ಹೋದರೆ ನೀವು ಕೊಡೋವರೆಗೂ ಬಿಡಲ್ಲ ಅದು ಅಂತ ಹೇಳ್ತಾ ಕಬ್ಬಾಳು ದುರ್ಗನ ಟ್ರಕ್ನ ಈ ಥರ ನೋಡಿ. ಅಲ್ಲಿ ನಾನು ಅಲ್ಲಿ ಬಿಸಿಲಲ್ಲಿ ಸುತ್ತಾಡ್ಕೊ ಬರ್ತಾಯಿದ್ರೆ ಇದು ಆರಾಮಾಗಿ ನೆರಳಲ್ಲಿ ಸೇಫಾಗಿದೆ.